15ರಲ್ಲಿ ಒಂದು ಬುರುಡೆ ಸಿಕ್ಕಿತ್ತು. ಮೂಳೆಗಳು ಕೂಡ ಪತ್ತೆ ಆಗಿದ್ವು. ಅದನ್ನು ಕೂಡ ಎಫ್ಎಸ್ಎಲ್ ರಿಪೋರ್ಟ್ ಕಳಿಸಿದ್ರು. ಎಫ್ಎಸ್ಎಲ್ ವರದಿ ಈಗ ಬಂದಿದೆ. ಎಫ್ಎಸ್ಎಲ್ ವರದಿಯ ಪ್ರಕಾರ ಆ ಮೂಳೆಯು ಕೂಡ ಪುರುಷರದ್ದು ಅನ್ನುವಂತ ಮಾಹಿತಿ, 30 ರಿಂದ 35 ವರ್ಷದ ಪುರುಷನ ತಲೆಬುರುಡೆ ಅದು ಅನ್ನುವಂತ ಮಾಹಿತಿ ಈಗ ಎಫ್ಎಸ್ಎಲ್ ಬಹಿರಂಗಪಡಿಸಿರೋದು. ಇದಿದೆಯಲ್ಲ, ಇದು ಮುಂದಿನ ಎಸ್ಐಟಿ ತನಿಖೆಗೆ ಬಹಳ ಪೂರಕ ಆಗುತ್ತೆ. ಅದರ ಜೊತೆಯಲ್ಲಿ ಬಹಳ ದೊಡ್ಡ ಟ್ವಿಸ್ಟ್ ಕೊಡುವಂತ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಬುರುಡೆ ಗ್ಯಾಂಗ್ ಮಾಡಿದಂತ ವಾದ ಎಲ್ಲವೂ ಕೂಡ ಮಹಿಳೆಯರು ಅನ್ನುವಂತ ಮಾತನ್ನ ಹೇಳಿದ್ರು. ಅದೆಲ್ಲವೂ ಕೂಡ ಅಲ್ಲ ಅನ್ನುವಂಥದ್ದು ಈ ಎಫ್ಎಸ್ಎಲ್ ರಿಪೋರ್ಟ್ ಅಲ್ಲಿ ಸಾಬೀತಾಗ್ತಾ ಇದೆ. ಮರದ ಬುಡದಲ್ಲಿ ಸಿಕ್ಕಿದ್ದಂತ ಅಸ್ಥಿಪಂಜರ, ಆ ಅವಶೇಷಗಳು, ಅಸ್ಥಿಪಂಜರದ ಒಂದಷ್ಟು ಅವಶೇಷಗಳು ಸಿಕ್ಕಿದ್ವು. ಅದನ್ನು ಕೂಡ ಎಫ್ಎಸ್ಎಲ್ ಕಳುಹಿಸಿಕೊಡಲಾಗಿತ್ತು. ಎಫ್ಎಸ್ಎಲ್ಗೆ ಆ ವರದಿ ಈಗ ಬಂದಿರೋದು. ಇನ್ನು ಈ ಪುರುಷರದ್ದಾಗಿದ್ರೆ ಸಾವಿಗೆ ಕಾರಣ ಏನು ಅನ್ನುವಂತ ಪ್ರಶ್ನೆಗಳು ಕೂಡ ಕಾಡುತ್ತವೆ. ಕಾರಣ ಏನು ಅನ್ನೋದು ಇನ್ನೂ ಕೂಡ ನಿಖರವಾಗಿ ಗೊತ್ತಾಗಿಲ್ಲ. ಸಿಕ್ಕಿರುವ ಮೂಳೆಗಳ ಮೇಲೆ ಮುರಿತದ ಗುರುತು ಕೂಡ ಪತ್ತೆಯಾಗಿಲ್ಲ. ವಿಷ ಸೇವನೆಯಿಂದ ಅಥವಾ ಈ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಒಂದಷ್ಟು ಶಂಕೆಗಳು ಮೇಲ್ನೋಟಕ್ಕೆ ಈ ವರದಿ ಕೊಟ್ಟಿದ್ದಾರೆ. ಅದರಲ್ಲಿ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇರುವಂತಹ ವಿಚಾರ. ನಂಬರ್ 15ರಲ್ಲಿ ಒಂದು ಬುರುಡೆ ಸಿಕ್ಕಿತ್ತು. ಮೂಳೆಗಳು ಕೂಡ ಪತ್ತೆ ಆಗಿದ್ವು. ಅದನ್ನು ಕೂಡ ಎಫ್ಎಸ್ಎಲ್ ರಿಪೋರ್ಟ್ ಕಳಿಸಿದ್ರು. ಎಫ್ಎಸ್ಎಲ್ ವರದಿ ಈಗ ಬಂದಿದೆ. ಎಫ್ಎಸ್ಎಲ್ ವರದಿಯ ಪ್ರಕಾರ ಆ ಮೂಳೆಯು ಕೂಡ ಪುರುಷರದ್ದು ಅನ್ನುವಂತ ಮಾಹಿತಿ, 30 ರಿಂದ 35 ವರ್ಷದ ಪುರುಷನ ತಲೆಬುರುಡೆ ಅದು ಅನ್ನುವಂತ ಮಾಹಿತಿ ಈಗ ಎಫ್ಎಸ್ಎಲ್ ಬಹಿರಂಗಪಡಿಸಿರೋದು. ಇದಿದೆಯಲ್ಲ, ಇದು ಮುಂದಿನ ಎಸ್ಐಟಿ ತನಿಖೆಗೆ ಬಹಳ ಪೂರಕ ಆಗುತ್ತೆ. ಅದರ ಜೊತೆಯಲ್ಲಿ ಬಹಳ ದೊಡ್ಡ ಟ್ವಿಸ್ಟ್ ಕೊಡುವಂತ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಬುರುಡೆ ಗ್ಯಾಂಗ್ ಮಾಡಿದಂತ ವಾದ ಎಲ್ಲವೂ ಕೂಡ ಮಹಿಳೆಯರು ಅನ್ನುವಂತ ಮಾತನ್ನ ಹೇಳಿದ್ರು. ಅದೆಲ್ಲವೂ ಕೂಡ ಅಲ್ಲ ಅನ್ನುವಂಥದ್ದು ಈ ಎಫ್ಎಸ್ಎಲ್ ರಿಪೋರ್ಟ್ ಅಲ್ಲಿ ಸಾಬೀತಾಗ್ತಾ ಇದೆ. ಮರದ ಬುಡದಲ್ಲಿ ಸಿಕ್ಕಿದ್ದಂತ ಅಸ್ಥಿಪಂಜರ, ಆ ಅವಶೇಷಗಳು, ಅಸ್ಥಿಪಂಜರದ ಒಂದಷ್ಟು ಅವಶೇಷಗಳು ಸಿಕ್ಕಿದ್ವು. ಅದನ್ನು ಕೂಡ ಎಫ್ಎಸ್ಎಲ್ ಕಳುಹಿಸಿಕೊಡಲಾಗಿತ್ತು. ಎಫ್ಎಸ್ಎಲ್ಗೆ ಆ ವರದಿ ಈಗ ಬಂದಿರೋದು. ಇನ್ನು ಈ ಪುರುಷರದ್ದಾಗಿದ್ರೆ ಸಾವಿಗೆ ಕಾರಣ ಏನು ಅನ್ನುವಂತ ಪ್ರಶ್ನೆಗಳು ಕೂಡ ಕಾಡುತ್ತವೆ. ಕಾರಣ ಏನು ಅನ್ನೋದು ಇನ್ನೂ ಕೂಡ ನಿಖರವಾಗಿ ಗೊತ್ತಾಗಿಲ್ಲ. ಸಿಕ್ಕಿರುವ ಮೂಳೆಗಳ ಮೇಲೆ ಮುರಿತದ ಗುರುತು ಕೂಡ ಪತ್ತೆಯಾಗಿಲ್ಲ. ವಿಷ ಸೇವನೆಯಿಂದ ಅಥವಾ ಈ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಒಂದಷ್ಟು ಶಂಕೆಗಳು ಮೇಲ್ನೋಟಕ್ಕೆ ಈ ವರದಿ ಕೊಟ್ಟಿದ್ದಾರೆ. ಅದರಲ್ಲಿ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇರುವಂತಹ ವಿಚಾರ. ನಂಬರ್ 15ರಲ್ಲಿ ಒಂದು ಬುರುಡೆ ಸಿಕ್ಕಿತ್ತು. ಮೂಳೆಗಳು ಕೂಡ ಪತ್ತೆ ಆಗಿದ್ವು. ಅದನ್ನು ಕೂಡ ಎಫ್ಎಸ್ಎಲ್ ರಿಪೋರ್ಟ್ ಕಳಿಸಿದ್ರು. ಎಫ್ಎಸ್ಎಲ್ ವರದಿ ಈಗ ಬಂದಿದೆ. ಎಫ್ಎಸ್ಎಲ್ ವರದಿಯ ಪ್ರಕಾರ ಆ ಮೂಳೆಯು ಕೂಡ ಪುರುಷರದ್ದು ಅನ್ನುವಂತ ಮಾಹಿತಿ, 30 ರಿಂದ 35 ವರ್ಷದ ಪುರುಷನ ತಲೆಬುರುಡೆ ಅದು ಅನ್ನುವಂತ ಮಾಹಿತಿ ಈಗ ಎಫ್ಎಸ್ಎಲ್ ಬಹಿರಂಗಪಡಿಸಿರೋದು. ಇದಿದೆಯಲ್ಲ, ಇದು ಮುಂದಿನ ಎಸ್ಐಟಿ ತನಿಖೆಗೆ ಬಹಳ ಪೂರಕ ಆಗುತ್ತೆ. ಅದರ ಜೊತೆಯಲ್ಲಿ ಬಹಳ ದೊಡ್ಡ ಟ್ವಿಸ್ಟ್ ಕೊಡುವಂತ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಬುರುಡೆ ಗ್ಯಾಂಗ್ ಮಾಡಿದಂತ ವಾದ ಎಲ್ಲವೂ ಕೂಡ ಮಹಿಳೆಯರು ಅನ್ನುವಂತ ಮಾತನ್ನ ಹೇಳಿದ್ರು. ಅದೆಲ್ಲವೂ ಕೂಡ ಅಲ್ಲ ಅನ್ನುವಂಥದ್ದು ಈ ಎಫ್ಎಸ್ಎಲ್ ರಿಪೋರ್ಟ್ ಅಲ್ಲಿ ಸಾಬೀತಾಗ್ತಾ ಇದೆ. ಮರದ ಬುಡದಲ್ಲಿ ಸಿಕ್ಕಿದ್ದಂತ ಅಸ್ಥಿಪಂಜರ, ಆ ಅವಶೇಷಗಳು, ಅಸ್ಥಿಪಂಜರದ ಒಂದಷ್ಟು ಅವಶೇಷಗಳು ಸಿಕ್ಕಿದ್ವು. ಅದನ್ನು ಕೂಡ ಎಫ್ಎಸ್ಎಲ್ ಕಳುಹಿಸಿಕೊಡಲಾಗಿತ್ತು. ಎಫ್ಎಸ್ಎಲ್ಗೆ ಆ ವರದಿ ಈಗ ಬಂದಿರೋದು. ಇನ್ನು ಈ ಪುರುಷರದ್ದಾಗಿದ್ರೆ ಸಾವಿಗೆ ಕಾರಣ ಏನು ಅನ್ನುವಂತ ಪ್ರಶ್ನೆಗಳು ಕೂಡ ಕಾಡುತ್ತವೆ. ಕಾರಣ ಏನು ಅನ್ನೋದು ಇನ್ನೂ ಕೂಡ ನಿಖರವಾಗಿ ಗೊತ್ತಾಗಿಲ್ಲ. ಸಿಕ್ಕಿರುವ ಮೂಳೆಗಳ ಮೇಲೆ ಮುರಿತದ ಗುರುತು ಕೂಡ ಪತ್ತೆಯಾಗಿಲ್ಲ. ವಿಷ ಸೇವನೆಯಿಂದ ಅಥವಾ ಈ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಒಂದಷ್ಟು ಶಂಕೆಗಳು ಮೇಲ್ನೋಟಕ್ಕೆ ಈ ವರದಿ ಕೊಟ್ಟಿದ್ದಾರೆ. ಅದರಲ್ಲಿ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇರುವಂತಹ ವಿಚಾರ. ನಂಬರ್ 15ರಲ್ಲಿ ಒಂದು ಬುರುಡೆ ಸಿಕ್ಕಿತ್ತು. ಮೂಳೆಗಳು ಕೂಡ ಪತ್ತೆ ಆಗಿದ್ವು. ಅದನ್ನು ಕೂಡ ಎಫ್ಎಸ್ಎಲ್ ರಿಪೋರ್ಟ್ ಕಳಿಸಿದ್ರು. ಎಫ್ಎಸ್ಎಲ್ ವರದಿ ಈಗ ಬಂದಿದೆ. ಎಫ್ಎಸ್ಎಲ್ ವರದಿಯ ಪ್ರಕಾರ ಆ ಮೂಳೆಯು ಕೂಡ ಪುರುಷರದ್ದು ಅನ್ನುವಂತ ಮಾಹಿತಿ, 30 ರಿಂದ 35 ವರ್ಷದ ಪುರುಷನ ತಲೆಬುರುಡೆ ಅದು ಅನ್ನುವಂತ ಮಾಹಿತಿ ಈಗ ಎಫ್ಎಸ್ಎಲ್ ಬಹಿರಂಗಪಡಿಸಿರೋದು. ಇದಿದೆಯಲ್ಲ, ಇದು ಮುಂದಿನ ಎಸ್ಐಟಿ ತನಿಖೆಗೆ ಬಹಳ ಪೂರಕ ಆಗುತ್ತೆ. ಅದರ ಜೊತೆಯಲ್ಲಿ ಬಹಳ ದೊಡ್ಡ ಟ್ವಿಸ್ಟ್ ಕೊಡುವಂತ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಬುರುಡೆ ಗ್ಯಾಂಗ್ ಮಾಡಿದಂತ ವಾದ ಎಲ್ಲವೂ ಕೂಡ ಮಹಿಳೆಯರು ಅನ್ನುವಂತ ಮಾತನ್ನ ಹೇಳಿದ್ರು. ಅದೆಲ್ಲವೂ ಕೂಡ ಅಲ್ಲ ಅನ್ನುವಂಥದ್ದು ಈ ಎಫ್ಎಸ್ಎಲ್ ರಿಪೋರ್ಟ್ ಅಲ್ಲಿ ಸಾಬೀತಾಗ್ತಾ ಇದೆ. ಮರದ ಬುಡದಲ್ಲಿ ಸಿಕ್ಕಿದ್ದಂತ ಅಸ್ಥಿಪಂಜರ, ಆ ಅವಶೇಷಗಳು, ಅಸ್ಥಿಪಂಜರದ ಒಂದಷ್ಟು ಅವಶೇಷಗಳು ಸಿಕ್ಕಿದ್ವು. ಅದನ್ನು ಕೂಡ ಎಫ್ಎಸ್ಎಲ್ ಕಳುಹಿಸಿಕೊಡಲಾಗಿತ್ತು. ಎಫ್ಎಸ್ಎಲ್ಗೆ ಆ ವರದಿ ಈಗ ಬಂದಿರೋದು. ಇನ್ನು ಈ ಪುರುಷರದ್ದಾಗಿದ್ರೆ ಸಾವಿಗೆ ಕಾರಣ ಏನು ಅನ್ನುವಂತ ಪ್ರಶ್ನೆಗಳು ಕೂಡ ಕಾಡುತ್ತವೆ. ಕಾರಣ ಏನು ಅನ್ನೋದು ಇನ್ನೂ ಕೂಡ ನಿಖರವಾಗಿ ಗೊತ್ತಾಗಿಲ್ಲ.
ಸಿಕ್ಕಿರುವ ಮೂಳೆಗಳ ಮೇಲೆ ಮುರಿತದ ಗುರುತು ಕೂಡ ಪತ್ತೆಯಾಗಿಲ್ಲ. ವಿಷ ಸೇವನೆಯಿಂದ ಅಥವಾ ಈ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಒಂದಷ್ಟು ಶಂಕೆಗಳು ಮೇಲ್ನೋಟಕ್ಕೆ ಈ ವರದಿ ಕೊಟ್ಟಿದ್ದಾರೆ. ಅದರಲ್ಲಿ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇರುವಂತಹ ವಿಚಾರ. ನಂಬರ್ 15ರಲ್ಲಿ ಒಂದು ಬುರುಡೆ ಸಿಕ್ಕಿತ್ತು. ಮೂಳೆಗಳು ಕೂಡ ಪತ್ತೆ ಆಗಿದ್ವು. ಅದನ್ನು ಕೂಡ ಎಫ್ಎಸ್ಎಲ್ ರಿಪೋರ್ಟ್ ಕಳಿಸಿದ್ರು. ಎಫ್ಎಸ್ಎಲ್ ವರದಿ ಈಗ ಬಂದಿದೆ. ಎಫ್ಎಸ್ಎಲ್ ವರದಿಯ ಪ್ರಕಾರ ಆ ಮೂಳೆಯು ಕೂಡ ಪುರುಷರದ್ದು ಅನ್ನುವಂತ ಮಾಹಿತಿ. 30 ರಿಂದ 35 ವರ್ಷದ ಪುರುಷನ ತಲೆಬುರುಡೆ ಅದು ಅನ್ನುವಂತ ಮಾಹಿತಿ ಈಗ ಎಫ್ಎಸ್ಎಲ್ ಬಹಿರಂಗಪಡಿಸಿರೋದು. ಇದಿದೆಯಲ್ಲ, ಇದು ಮುಂದಿನ ಎಸ್ಐಟಿ ತನಿಖೆಗೆ ಬಹಳ ಪೂರಕ ಆಗುತ್ತೆ. ಅದರ ಜೊತೆಯಲ್ಲಿ ಬಹಳ ದೊಡ್ಡ ಟ್ವಿಸ್ಟ್ ಕೊಡುವಂತ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಈ ಬುರುಡೆ ಗ್ಯಾಂಗ್ ಮಾಡಿದಂತ ವಾದ ಎಲ್ಲವೂ ಕೂಡ ಮಹಿಳೆಯರು ಅನ್ನುವಂತ ಮಾತನ್ನ ಹೇಳಿದ್ರು. ಅದೆಲ್ಲವೂ ಕೂಡ ಅಲ್ಲ ಅನ್ನುವಂಥದ್ದು ಈ ಎಫ್ಎಸ್ಎಲ್ ರಿಪೋರ್ಟ್ ಅಲ್ಲಿ ಸಾಬೀತಾಗ್ತಾ ಇದೆ. ಮರದ ಬುಡದಲ್ಲಿ ಸಿಕ್ಕಿದ್ದಂತ ಅಸ್ಥಿಪಂಜರ, ಆ ಅವಶೇಷಗಳು, ಅಸ್ಥಿಪಂಜರದ ಒಂದಷ್ಟು ಅವಶೇಷಗಳು ಸಿಕ್ಕಿದ್ವು. ಅದನ್ನು ಕೂಡ ಎಫ್ಎಸ್ಎಲ್ ಕಳುಹಿಸಿಕೊಡಲಾಗಿತ್ತು. ಎಫ್ಎಸ್ಎಲ್ಗೆ ಆ ವರದಿ ಈಗ ಬಂದಿರೋದು. ಇನ್ನು ಈ ಪುರುಷರದ್ದಾಗಿದ್ರೆ ಸಾವಿಗೆ ಕಾರಣ ಏನು ಅನ್ನುವಂತ ಪ್ರಶ್ನೆಗಳು ಕೂಡ ಕಾಡುತ್ತವೆ. ಕಾರಣ ಏನು ಅನ್ನೋದು ಇನ್ನೂ ಕೂಡ ನಿಖರವಾಗಿ ಗೊತ್ತಾಗಿಲ್ಲ. ಸಿಕ್ಕಿರುವ ಮೂಳೆಗಳ ಮೇಲೆ ಮುರಿತದ ಗುರುತು ಕೂಡ ಪತ್ತೆಯಾಗಿಲ್ಲ. ವಿಷ ಸೇವನೆಯಿಂದ ಅಥವಾ ಈ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಒಂದಷ್ಟು ಶಂಕೆಗಳು ಮೇಲ್ನೋಟಕ್ಕೆ ಈ ವರದಿ ಕೊಟ್ಟಿದ್ದಾರೆ. ಅದರಲ್ಲಿ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇರುವಂತಹ ವಿಚಾರ. ನಂಬರ್ 15ರಲ್ಲಿ ಒಂದು ಬುರುಡೆ ಸಿಕ್ಕಿತ್ತು. ಮೂಳೆಗಳು ಕೂಡ ಪತ್ತೆ ಆಗಿದ್ವು. ಅದನ್ನು ಕೂಡ ಎಫ್ಎಸ್ಎಲ್ ರಿಪೋರ್ಟ್ ಕಳಿಸಿದ್ರು. ಎಫ್ಎಸ್ಎಲ್ ವರದಿ ಈಗ ಬಂದಿದೆ. ಎಫ್ಎಸ್ಎಲ್ ವರದಿಯ ಪ್ರಕಾರ ಆ ಮೂಳೆಯು ಕೂಡ ಪುರುಷರದ್ದು ಅನ್ನುವಂತ ಮಾಹಿತಿ. 30 ರಿಂದ 35 ವರ್ಷದ ಪುರುಷನ ತಲೆಬುರುಡೆ ಅದು ಅನ್ನುವಂತ ಮಾಹಿತಿ ಈಗ ಎಫ್ಎಸ್ಎಲ್ ಬಹಿರಂಗಪಡಿಸಿರೋದು. ಇದಿದೆಯಲ್ಲ, ಇದು ಮುಂದಿನ ಎಸ್ಐಟಿ ತನಿಖೆಗೆ ಬಹಳ ಪೂರಕ ಆಗುತ್ತೆ. ಅದರ ಜೊತೆಯಲ್ಲಿ ಬಹಳ ದೊಡ್ಡ ಟ್ವಿಸ್ಟ್ ಕೊಡುವಂತ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಈ ಬುರುಡೆ ಗ್ಯಾಂಗ್ ಮಾಡಿದಂತ ವಾದ ಎಲ್ಲವೂ ಕೂಡ ಮಹಿಳೆಯರು ಅನ್ನುವಂತ ಮಾತನ್ನ ಹೇಳಿದ್ರು. ಅದೆಲ್ಲವೂ ಕೂಡ ಅಲ್ಲ ಅನ್ನುವಂಥದ್ದು ಈ ಎಫ್ಎಸ್ಎಲ್ ರಿಪೋರ್ಟ್ ಅಲ್ಲಿ ಸಾಬೀತಾಗ್ತಾ ಇದೆ. ಮರದ ಬುಡದಲ್ಲಿ ಸಿಕ್ಕಿದ್ದಂತ ಅಸ್ಥಿಪಂಜರ, ಆ ಅವಶೇಷಗಳು, ಅಸ್ಥಿಪಂಜರದ ಒಂದಷ್ಟು ಅವಶೇಷಗಳು ಸಿಕ್ಕಿದ್ವು. ಅದನ್ನು ಕೂಡ ಎಫ್ಎಸ್ಎಲ್ ಕಳುಹಿಸಿಕೊಡಲಾಗಿತ್ತು. ಎಫ್ಎಸ್ಎಲ್ಗೆ ಆ ವರದಿ ಈಗ ಬಂದಿರೋದು. ಇನ್ನು ಈ ಪುರುಷರದ್ದಾಗಿದ್ರೆ ಸಾವಿಗೆ ಕಾರಣ ಏನು ಅನ್ನುವಂತ ಪ್ರಶ್ನೆಗಳು ಕೂಡ ಕಾಡುತ್ತವೆ. ಕಾರಣ ಏನು ಅನ್ನೋದು ಇನ್ನೂ ಕೂಡ ನಿಖರವಾಗಿ ಗೊತ್ತಾಗಿಲ್ಲ. ಸಿಕ್ಕಿರುವ ಮೂಳೆಗಳ ಮೇಲೆ ಮುರಿತದ ಗುರುತು ಕೂಡ ಪತ್ತೆಯಾಗಿಲ್ಲ. ವಿಷ ಸೇವನೆಯಿಂದ ಅಥವಾ ಈ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಒಂದಷ್ಟು ಶಂಕೆಗಳು ಮೇಲ್ನೋಟಕ್ಕೆ ಈ ವರದಿ ಕೊಟ್ಟಿದ್ದಾರೆ. ಅದರಲ್ಲಿ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇರುವಂತಹ ವಿಚಾರ. ನಂಬರ್ 15ರಲ್ಲಿ ಒಂದು ಬುರುಡೆ ಸಿಕ್ಕಿತ್ತು. ಮೂಳೆಗಳು ಕೂಡ ಪತ್ತೆ ಆಗಿದ್ವು. ಅದನ್ನು ಕೂಡ ಎಫ್ಎಸ್ಎಲ್ ರಿಪೋರ್ಟ್ ಕಳಿಸಿದ್ರು. ಎಫ್ಎಸ್ಎಲ್ ವರದಿ ಈಗ ಬಂದಿದೆ. ಎಫ್ಎಸ್ಎಲ್ ವರದಿಯ ಪ್ರಕಾರ ಆ ಮೂಳೆಯು ಕೂಡ ಪುರುಷರದ್ದು ಅನ್ನುವಂತ ಮಾಹಿತಿ. 30 ರಿಂದ 35 ವರ್ಷದ ಪುರುಷನ ತಲೆಬುರುಡೆ ಅದು ಅನ್ನುವಂತ ಮಾಹಿತಿ ಈಗ ಎಫ್ಎಸ್ಎಲ್ ಬಹಿರಂಗಪಡಿಸಿರೋದು. ಇದಿದೆಯಲ್ಲ, ಇದು ಮುಂದಿನ ಎಸ್ಐಟಿ ತನಿಖೆಗೆ ಬಹಳ ಪೂರಕ ಆಗುತ್ತೆ. ಅದರ ಜೊತೆಯಲ್ಲಿ ಬಹಳ ದೊಡ್ಡ ಟ್ವಿಸ್ಟ್ ಕೊಡುವಂತ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಈ ಬುರುಡೆ ಗ್ಯಾಂಗ್ ಮಾಡಿದಂತ ವಾದ ಎಲ್ಲವೂ ಕೂಡ ಮಹಿಳೆಯರು ಅನ್ನುವಂತ ಮಾತನ್ನ ಹೇಳಿದ್ರು. ಅದೆಲ್ಲವೂ ಕೂಡ ಅಲ್ಲ ಅನ್ನುವಂಥದ್ದು ಈ ಎಫ್ಎಸ್ಎಲ್ ರಿಪೋರ್ಟ್ ಅಲ್ಲಿ ಸಾಬೀತಾಗ್ತಾ ಇದೆ. ಮರದ ಬುಡದಲ್ಲಿ ಸಿಕ್ಕಿದ್ದಂತ ಅಸ್ಥಿಪಂಜರ, ಆ ಅವಶೇಷಗಳು, ಅಸ್ಥಿಪಂಜರದ ಒಂದಷ್ಟು ಅವಶೇಷಗಳು ಸಿಕ್ಕಿದ್ವು. ಅದನ್ನು ಕೂಡ ಎಫ್ಎಸ್ಎಲ್ ಕಳುಹಿಸಿಕೊಡಲಾಗಿತ್ತು. ಎಫ್ಎಸ್ಎಲ್ಗೆ ಆ ವರದಿ ಈಗ ಬಂದಿರೋದು. ಇನ್ನು ಈ ಪುರುಷರದ್ದಾಗಿದ್ರೆ ಸಾವಿಗೆ ಕಾರಣ ಏನು ಅನ್ನುವಂತ ಪ್ರಶ್ನೆಗಳು ಕೂಡ ಕಾಡುತ್ತವೆ. ಕಾರಣ ಏನು ಅನ್ನೋದು ಇನ್ನೂ ಕೂಡ ನಿಖರವಾಗಿ ಗೊತ್ತಾಗಿಲ್ಲ. ಸಿಕ್ಕಿರುವ ಮೂಳೆಗಳ ಮೇಲೆ ಮುರಿತದ ಗುರುತು ಕೂಡ ಪತ್ತೆಯಾಗಿಲ್ಲ. ವಿಷ ಸೇವನೆಯಿಂದ ಅಥವಾ ಈ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಒಂದಷ್ಟು ಶಂಕೆಗಳು ಮೇಲ್ನೋಟಕ್ಕೆ ಈ ವರದಿ ಕೊಟ್ಟಿದ್ದಾರೆ. ಅದರಲ್ಲಿ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇರುವಂತಹ ವಿಚಾರ.